ಗಾಂಧಿ ಬಜಾರು, ನೆನೆದವರ ಮನದಲ್ಲಿ ಸಂಜೆ 5ರ ಮಳೆ, ನಾನೆಂಬ ಪರಕೆಯ ನಿತ್ಯೋತ್ಸವ. ಇವರು ಮಾಸ್ತಿ ಪ್ರಶಸ್ತಿ, ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ನಾಡೋಜ ಪ್ರಶಸ್ತಿ, ಕೆಂಪೇಗೌಡ ಪ್ರಶಸ್ತಿ ಲಭಿಸಿದೆ. ಜೋಗರಿಸಿರಿ ಬೆಳಕಿನಲ್ಲಿ ತುಂಗೆಯಿತನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿನವು ತುಂಗದ ನಿತ್ಯ ಹರಿವರ್ಣವನದ ತೇಗ ಗಂಧ ತರುಗಳು ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ಪದ್ಯಭಾಗವನ್ನು ಕೆ.ಎಸ್. ಮಂತ್ರವರು ಬರೆದಿದ್ದಾರೆ. ಈ ಪದ್ಯಭಾಗದಲ್ಲಿ ಜೋಗಜಲಪಾತದ ಬೆಳಕಿನ ಸಂಪತ್ತಿನಲ್ಲಿ ಶೃಂಗಾರದಿಂದ ಬದುಕಿದ ಹಾಗೆ ಹರಿಯುತ್ತಾ ಸಹ್ಯಾದ್ರಿಯ ಬೆಟ್ಟದಲ್ಲಿರುವ ಕಣಿತ ಹಾಗೂ ಶಿರಾವೃತವಾದ ಆಗಿರುವ ಕಾಡುಗಳ ನಡುವೆ ಹರಿದು ಮಕ್ಕಳಿಗೆ ಇತಿಹಾಸವನ್ನು ಬೆಳೆಯುತ್ತೆ ಎಂದು ಕವಿ ಬಣ್ಣಿಸಿದ್ದಾರೆ. ಇತಿಹಾಸದಲ್ಲಿ ಮೊದಲಿನ ಸಿಂಹಾಸನ ಮಾಲೆಯಲ್ಲಿ ಶಾಸನಗಳ ಸಾಲಿನಲ್ಲಿ ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಈ ಪದ್ಯಭಾಗವನ್ನು ನಮ್ಮ ದೇಶದಲ್ಲಿ ಉತ್ತರಕ್ಕಿರುವ ಹಿಮಾಲಯ ಪರ್ವತ ನಮ್ಮನ್ನು ಕಾಪಾಡುವ ರಕ್ಷಿಸುವ ತಾಣವಾಗಿದೆ ಹಾಗೂ ಭದ್ರಕೋಟೆಯಾಗಿದೆ. ಇಲ್ಲಿ ಸಿಂಹಾಸನವು ರೂಪ ತಾಳಿದೆ ಎಂದು ಹೇಳಿದ್ದಾರೆ. ಇತಿಹಾಸದಲ್ಲಿ ಅನೇಕ ಘಟನೆಗಳು ನಡೆದಿದ್ದಾವೆ. ಶಾಸನಗಳು, ಓಲೆಗನೆಗಳು ರೂಪ ತಾಳಿವೆ ಹಾಗೂ ಭಾರತದಲ್ಲಿ ಭಾರತಾಂಬೆಯ ನಿತ್ಯ ಉತ್ಸವವನ್ನು ಮಾಡುತ್ತಾರೆ ಎಂದು ಈ ಪದ್ಯಭಾಗದಲ್ಲಿ ನಾವು ತಿಳಿಯಬಹುದಾಗಿದೆ. ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ. ಕನ್ನಡ ನಾಡು ಕವಿಗಳ ಬೀಡು ಎನ್ನುತ್ತ ಸರ್ವಧರ್ಮ ಸಮಭಾವದ ರೂಪದಲ್ಲಿ ಕನ್ನಡ ಸೀಮೆಯು ಕುಲವೆಲ್ಲದ ಗರಿಮೆಯೊಂದಿಗೆ ಸದ್ವಿಕಾಸವನ್ನು ನಡೆದು ಹೊಂದಿರುವ ಈ ನಮ್ಮ ಕನ್ನಡ ನಾಡು ಅಮೃತೊಳಗೊಂಡಿರುವ ಸೀಮೆಯಾಗಿದೆ. ಯಾವುದೇ ದ್ವೇಷ ಅಸೂಯೆ ಇಲ್ಲದೆ ನೆಮ್ಮದಿಯಿಂದ ಜೀವನ ನಡೆಸುವ ನಾವು ಭಾರತಾಂಬೆಗೆ ನಿತ್ಯ ಉತ್ಸವವನ್ನು ಮಾಡುವುದಾಗಿ ಕವಿ ಈ ಪದ್ಯಭಾಗದಲ್ಲಿ ತಿಳಿಸಿದ್ದಾರೆ. I hope you all understand this summarization class. Thank